ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್.RASHMI.A.B, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಪ್ರಾಕ್ಟಿಸಿಂಗ್ ಇನ್ ದಾವಣಗೆರೆ. ಸೊ ಇವತ್ತು ನಾನು ಸೂಪರ್ಫಿಷಿಯಲ್ ಫಂಗಲ್ ಇನ್ಫೆಕ್ಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಉಳ್ಕಡ್ಡಿ ಅಂತ ಹೇಳ್ತೀವಿ. ಮೆಡಿಕಲ್ ಟರ್ಮಲ್ಲಿ ಇದನ್ನು ಡರ್ಮಟೋಫೈಟೋಸಿಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಮತ್ತೆ 3 ಥರ ಸ್ಪೀಷೀಸ್ ಇರುತ್ತೆ: ಟ್ರೈಕೋಫೈಟಾನ್, ಎಪಿಡರ್ಮೋಫೈಟಾನ್ ಮತ್ತು ಮೈಕ್ರೋಸ್ಪೋರಮ್ ಅಂತ ಹೇಳ್ತೀವಿ. ಸೊ ಈ ಫಂಗಸ್ನ ನಾವು ಸಾಮಾನ್ಯವಾಗಿ ಬರೀ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಮೈಕ್ರೋಸ್ಕೋಪಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ಬೋದು ಅಷ್ಟೇ. ಬಟ್ ಇದು ಏನು ಕಾಸ್ ಮಾಡುತ್ತೆ ಅಂತಂದರೆ, ಇದು ರೌಂಡ್ಗೆ ಲೀಷನ್ಸ್ ಇರುತ್ತೆ. ಸೊ ಇದನ್ನ ರಿಂಗ್ ವಾಮ್ ಅಂತಲೂ ಕರೀತಾರೆ ಲೇಮನ್ ಟರ್ಮಲ್ಲಿ. ರಿಂಗ್ ವಾಮ್ ಇನ್ಫೆಕ್ಷನ್ ಇಲ್ಲ ಉಳ್ಕಡ್ಡಿ ಅಂತಲೂ ಕರೀತಾರೆ. ಸೊ ಇದು ಯಾಕೆ ಬರುತ್ತೆ, ಆಮೇಲೆ ಈ ಟಾಪಿಕ್ನೇ ಯಾಕೆ ನಾನು ಪರ್ಟಿಕ್ಯುಲರಾಗಿ ಚೂಸ್ ಮಾಡಿದೆ ಅಂತಂದರೆ, ಸೊ ಅಕ್ರಾಸ್ ದಿ ವರ್ಲ್ಡ್ ಇದು ಪ್ರಿವಿಲೆನ್ಸ್ ಅರೌಂಡ್ 30 to 40% ಇದೆ. ತುಂಬ ಜನಕ್ಕೆ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇದೆ ರ್ಯಾಪಿಡಾಗಿ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ಯಾಕೆ ಸ್ಪ್ರೆಡ್ ಆಗುತ್ತೆ ಅಂತಂದರೆ, ಫಸ್ಟಾಗಿ ಈ ಫಂಗಸ್ಸು ಕೆರಾಟಿನ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಅದು ನಿಮ್ಮ ಕೂದಲಲ್ಲಿರುತ್ತೆ, ಮತ್ತು ಉಗುರಲ್ಲಿರುತ್ತೆ, ಮತ್ತು ಚರ್ಮದಲ್ಲಿರುತ್ತೆ. ಸೊ ಈ ಕೆರಾಟಿನ್ನ ಅದು ಫೀಡ್ ಮಾಡುತ್ತೆ, ಅಂದರೆ ಅದನ್ನು ತಿಂದ್ಬಿಟ್ಟು ಮಲ್ಟಿಪ್ಲೈ ಆಗುತ್ತೆ ನಿಮ್ಮ ಈ ಕೆರಾಟಿನ್ ಅಂಶ ಇರುವಂಥ ಜಾಗಗಳಲ್ಲಿ. ಸೊ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ, ಫಸ್ಟ್ ಇದು ಡೈರೆಕ್ಟ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಸೊ ಯಾರಿಗೋ ಇದು ಇನ್ಫೆಕ್ಷನ್ ಇರುತ್ತೆ, ಸೊ ಅವರಿಂದ ನಿಮಗಿದು ಇನ್ಫೆಕ್ಷನ್ ಟ್ರಾನ್ಸ್ಫರ್ ಆಗುತ್ತೆ ಸ್ಕಿನ್ ಟು ಚರ್ಮ ಅಂಟ್ಕೊಂಡಾಗ, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಬಂದಾಗ. ಆಮೇಲೆ ಬೇರೆ ಫ್ಯಾಕ್ಟರ್ಸ್ ಅಂದರೆ ಓವರ್ ಕ್ರೌಡಿಂಗ್, ಅಂದರೆ ತುಂಬ ಜನ ಒಂದೇ ಜಾಗದಲ್ಲಿರೋದು, ಪೇಯಿಂಗ್ ಗೆಸ್ಟಲ್ಲಿ ಆಗಿರ್ಬೋದು, ರೂಮ್ಸಲ್ಲಿ ಆಗಿರ್ಬೋದು, ಅಥವಾ ಮನೇಲಾಗಿರ್ಬೋದು, ತುಂಬ ಜನ ಒಟ್ಟಿಗೆ ಇರೋದ್ರಿಂದ. ಆಮೇಲೆ ಲಾಂಡ್ರಿ ಮಾಡಬೇಕಾದ್ರೆ ಎಲ್ಲ ಬಟ್ಟೆಗಳು ಒಟ್ಟಿಗೆ ನೆನೆಸೋದ್ರಿಂದ, ಸೊ ಅದರಿಂದನೂ ಸ್ಪ್ರೆಡ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ಸ್ ಯೂಸ್ ಮಾಡೋದ್ರಿಂದ, ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡೋದ್ರಿಂದನೂ ಸ್ಪ್ರೆಡ್ ಆಗುತ್ತೆ. ತುಂಬ ಟೈಟಾಗಿ ಬಟ್ಟೆಗಳು ಹಾಕ್ಕೊಳ್ಳೋದ್ರಿಂದ, ಒದ್ದೆ ಬಟ್ಟೆಗಳು ಹಾಕ್ಕೊಳ್ಳೋದ್ರಿಂದನೂ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಪದೇ ಪದೇ ಸ್ಕ್ರ್ಯಾಚ್ ಮಾಡೋದ್ರಿಂದ ಆ ಏರಿಯಾಸ್ನ, ಸೊ ಆವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡ್ತಾ ಹೋಗುತ್ತೆ ಇದು ಇನ್ಫೆಕ್ಷನ್. ಸೊ ಆದಷ್ಟು ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಆಮೇಲೆ ಎಲ್ಲ ಬಟ್ಟೆಗಳನ್ನ ಐರನ್ ಮಾಡೇ ಹಾಕ್ಕೋಬೇಕು. ಸೊ ಅದರಿಂದ ಇನ್ಫೆಕ್ಷನ್ ಬರೋವಂಥ ಸಾಧ್ಯತೆ ಕಡಿಮೆ ಆಗುತ್ತೆ ಅವಾಗ. ಸೊ ಆಮೇಲೆ ಸ್ಟೀರಾಯ್ಡ್ ಅಪ್ಲಿಕೇಶನ್ ಮಾಡಬೇಡಿ ಇದಕ್ಕೆ. ಸ್ಟೀರಾಯ್ಡ್ ಹಚ್ಚೋದ್ರಿಂದ ಜಾಸ್ತಿ ಆಗುತ್ತೆ. ಆಮೇಲೆ ಟಿ ವಿಲೇನೋ ಆ್ಯಡ್ ನೋಡಿದ್ವಿ, ಆಮೇಲೆ ಮೆಡಿಕಲ್ ಸ್ಟೋರಲ್ಲಿ ಯಾವುದೋ ಕ್ರೀಮ್ ಕೊಟ್ಟರು ಹಚ್ಚಿದೆ, ಅಥವಾ ಕ್ವ್ಯಾಕ್ಸ್ ಹತ್ರ ಹೋಗ್ಬಿಟ್ಟು ಏನೋ ಹಚ್ಚಿದೆ, ಆ ಥರ ಎಲ್ಲ ಮಾಡಬಾರ್ದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇದೆ. ಇದರಲ್ಲಿ ಓರಲ್ಲಿ ಟ್ಯಾಬ್ಲೆಟ್ಸ್ ಬರುತ್ತೆ, ಇಟ್ರೋಕೊನೋಝೋಲ್ ಮತ್ತು ಟರ್ಬಿನಫಿನ್ ಅಂತ ಇದೆ, ಫ್ಲುಕೊನೋಝೋಲ್ ಅಂತ ಇದೆ. ಸೊ ಈ ಮಾತ್ರೆಗಳನ್ನ ಇಷ್ಟೇ ಕೋರ್ಸ್ ತೊಗೋಬೇಕು ಅಂತ ಇರುತ್ತೆ. ಸೊ ನೀವು ಅಷ್ಟನ್ನೇ ಕರೆಕ್ಟಾಗಿ ಫಾಲೋ ಮಾಡಬೇಕು. ಮತ್ತು ಇದರಲ್ಲಿ ಬೇರೆ ಬೇರೆ ಥರ ಕ್ರೀಮ್ಸ್ ಬರುತ್ತೆ, ಬಟ್ ಸ್ಟೀರಾಯ್ಡ್ ಕ್ರೀಮ್ಸ್ನ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇದರಲ್ಲಿ. ಆಮೇಲೆ ಇದನ್ನು ನೀವು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರನೇ ಹೋಗ್ಬಿಟ್ಟು ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ನೀವು. ಸೊ ಅವರು ಇದನ್ನು ಎಷ್ಟು ದಿನ ಹೇಳಿರ್ತಾರೆ ಅಷ್ಟು ದಿನ ನೀವು ಆ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಹೋಗೋದಿಲ್ಲ ಇನ್ಫೆಕ್ಷನ್, ಮತ್ತು ರಿಕರ್ ಆಗುತ್ತೆ. ಆಮೇಲೆ ಪ್ರೆಗ್ನೆನ್ಸಿಲಿ ಯೂಶ್ವಲಿ ನಾವು ಮಾತ್ರೆಗಳನ್ನು ಕೊಡೋದಿಲ್ಲ, ಬರೀ ಕ್ರೀಮ್ಸ್ ಬರುತ್ತೆ ಇದಕ್ಕೆ. ಲೂಲಿಕೊನೋಝೋಲ್ ಮತ್ತು ಸರ್ಟಕೊನೋಝೋಲ್ ಅಂತೆಲ್ಲ ಬೇರೆ ಬೇರೆ ಥರ ಕ್ರೀಮ್ಸ್ ಬರುತ್ತೆ, ಟರ್ಬಿನಫಿನ್ ಅಂತ ಎಲ್ಲ. ಸೊ ಅದನ್ನು ನಾವು ಕೊಡ್ತೀವಿ. ಮತ್ತು ಕಡ್ತಕ್ಕೂ ನಾವು ಅದಕ್ಕೆ ಏನು ಆ್ಯಂಟಿಹಿಸ್ಟಮಿಕ್ಸ್ ಅಂತ ಏನು ಹೇಳ್ತೀವಲ್ಲ, ಲಿವೋಸಿಟ್ರಿಜಿನ್ ಅದನ್ನೆಲ್ಲ ಕೊಡ್ತೀವಿ. ಮತ್ತು ಇದಕ್ಕೆ ಸೋಪ್ಸ್ ಇರುತ್ತೆ, ಪೌಡರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಬಂದು ಟ್ರೀಟ್ಮೆಂಟ್ ತೊಗೋಬೇಕು. ಮತ್ತು ನೀವೇನು ಫಾಲೋ ಮಾಡಬೇಕಂದ್ರೆ, ಒದ್ದೆ ಬಟ್ಟೆಗಳು ಹಾಕ್ಕೋಬಾರ್ದು, ಮತ್ತು ಟೈಟಾಗಿರೋ ಬಟ್ಟೆಗಳು ಹಾಕ್ಕೋಬಾರ್ದು, ಮತ್ತು ಬಟ್ಟೆಗಳನ್ನ ಶೇರ್ ಮಾಡಬಾರ್ದು, ಟವಲ್ನ ಶೇರ್ ಮಾಡಬಾರ್ದು.